ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬೃಹತ್ತಾದ ಎಲ್ಲ ಒಂದು ಕಲಾವಿದರನ್ನ ಕೂಡಿಸಿಕೊಂಡು ಅಶ್ಲೀಲ ಜನಪದ ಗೀತೆಗಳು ಹಾಗೂ ಅಶ್ಲೀಲ ನೃತ್ಯಗಳು, ಅಶ್ಲೀಲ ಕಾಮಿಡಿ ಬಗ್ಗೆ ಮಾನ್ಯ DC ಅವರಿಗೆ ನಾವು ಒಂದು ಮನವಿ ಪತ್ರವನ್ನ ಎಲ್ಲ ನಮ್ಮ ಸಹೋದರಿಯರು ಹಾಗೂ ಎಲ್ಲ ನನ್ನ ಸಂಗೀತದ ಎಲ್ಲ ಶಾರದಾಂಬೆಯ ಪುತ್ರರು ಕೂಡಿ ಇವತ್ತು DC ಸಾಹೇಬರಿಗೆ ನಾವು ಒಂದು ಮನವಿಯನ್ನ ಕೊಟ್ಟಿದ್ದೇವೆ. ಯಾಕಪ್ಪ ಅಂತಂದ್ರ ಸುಮಾರು 30 ವರ್ಷಗಳಿಂದ ಈ ಜನಪದ ಸೇವೆಗಳಲ್ಲಿ ನಾನು ಒಂದು ಕಲಾ ಸೇವೆಯನ್ನ ಮಾಡ್ತಾ ಬಂದಿದ್ದೇನೆ. ನನ್ನದೇ ಅಂತ ಒಂದು ಆ ಕಲಾ ತಂಡವನ್ನು ಹುಟ್ಟಾಕೊಂಡು ಸಪ್ತಸ್ವರ ಮೆಲೋಡೀಸ್ ಮಾಲಿಂಗ್ಪುರ್ ತಂಡ ಅಂತ ಹುಟ್ಟಾಕೊಂಡು ಸುಮಾರು ವರ್ಷಗಳಿಂದ ನಾನು ಮಾಡುತ್ತಿರುವ ಕಾರ್ಯಕ್ರಮಗಳು ಲೈವ್ ಆಗಿ ಮಾಡ್ತೀನಿ ಸರ್. ಕಾರ್ಯಕ್ರಮಗಳನ್ನ ನಾನು ಯಾಕಪ್ಪ ಸಾಕಷ್ಟು ಜನ ಇವತ್ತು ಸಾಕಷ್ಟು ಟೀಮ್ಗಳು ಲೈವ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ಜಾಸ್ತಿ ಏನ್ ಹೇಳಕ್ ಬಯಸೋದಿಲ್ಲ. ಆದಷ್ಟು ಏನ್ ಕಾರ್ಯಕ್ರಮಗಳನ್ನ ನೀವು ಮಾಡ್ತೀವಿ ಲೈವ್ ಆಗಿ ಕಾರ್ಯಕ್ರಮಗಳನ್ನ ಕೊಡ್ರಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಯಾವುದೇ ರೀತಿಯ ಹೊಲಸು ಭಾಷೆಗಳನ್ನ ಬಳಸೋದ್ರಿಂದ ಆಮೇಲೆ ಡಾನ್ಸ್ ಮಾಡೋದ್ರಿಂದ ನಮಗೆ ಗೌರವ ಅದು ಬರೋದಲ್ಲ. ಆದ್ರಿಂದ ಈಗ ಕಾರ್ಯಕ್ರಮ ಹೇಳೋರು ನಾವು ಮುಂಚೆ ಕಾರ್ಯಕ್ರಮ ಮಾಡ್ತಿದೀವಿ ಸರ್, ಮಾಲಿ ನಿಮ್ದು ಕಾರ್ಯಕ್ರಮ ಟೀಮ್ ಬೇಕು ಸರ್ ಅಂತ ಬರಲಿ ಒಪ್ಕೊಂಡ್ಬಿಟ್ಟು ನಾವು ಕಾರ್ಯಕ್ರಮ ಮಾಡಿ ಸಕ್ಸಸ್ ಮಾಡಿ ಬರ್ತೀವಿ ಸರ್. ಒಂದೇ ಊರಾಗ 11 ವರ್ಷ ಹೋಗಿದ್ದೀವಿ. ಅವಾಗ ಜನ ಹೆಂಗಿದ್ರಂದ್ರೆ, ಯಾರನ್ನ ಕರ್ಕೊಂಡ್ ಬರ್ತೀರಿ, ಈ ಹೆಂಗದಾಳು ಆ ಹೆಂಗದಾಳು ಅಂತ ಏನು ಇಲ್ಲ. ನಾವು ಕಾರ್ಯಕ್ರಮವನ್ನ ಏನು ಕೊಡ್ತೀವಿ, ನಾವು ಕಾರ್ಯಕ್ರಮಗಳನ್ನ ಹೇಗ್ ನಡೆಸ್ತಿದೀವಿ ಅಂದ್ರೆ, ಹೆಣ್ಮಕ್ಳನ್ನ ಕುರಿತು ಹಾಡುವಂತ ಹಾಡುಗಳು ಸಾಕಷ್ಟುಗಳನ್ನ ಹಾಡ್ತಿದ್ವಿ. ಅಂದ್ರೆ ರಸಮಂಜರಿ ಅಂದ್ರೆ ಎಲ್ಲಾ ತರ ಇದ್ದಾಗಲೇ ಒಂದು ರಸಮಂಜರಿ ಕಾರ್ಯಕ್ರಮ ಸರ್. ಬರೀ ಡ್ಯಾನ್ಸೇ ಮಾಡೋದು, ಬರೀ ಹಾಡುಗಳನ್ನ ಹಾಡೋದಾಗ ಆಗಿಲ್ಲ. ನಾವು ಹೆಣ್ಮಕ್ಳು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಹೆಣ್ಮಕ್ಳು ಅಳುವಂತ ಹಾಡುಗಳನ್ನು ಹಾಡ್ತಿದ್ವಿ, ಹೆಣ್ಮಕ್ಳು ನಗುವಂತ ಹಾಡುಗಳನ್ನು ಹಾಡ್ತಿದ್ವಿ, ಹಿರಿಯರು ಕೇಳುವಂತ ಹಾಡುಗಳು, ಹುಡುಗರು ಎಂಜಾಯ್ ಮಾಡುವಂತ ಹಾಡುಗಳು ಹಾಡ್ತಿದ್ವಿ. ಆದ್ರೆ ಅಶ್ಲೀಲವಾಗಿ ಅಲ್ಲ, ಅವು ಶುದ್ಧವಾದಂತ ಉತ್ತರ ಕರ್ನಾಟಕದ ಅಪ್ಪಟ ಜನಪದ ಗೀತೆಗಳನ್ನ ಹಾಡ್ತಾ ಇದ್ವಿ. ಸಂದರ್ಭ ಈಗ ಕಾಲ ಕೆಟ್ಟ ಹೋಗ್ಬಿಟ್ಟೈತಿ. ಈಗಿನ ಕಲಾವಿದರೆಲ್ಲ ಬಹಳ ಅಶ್ಲೀಲವಾಗಿ ಹಾಡಿ 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 ಜನಪದಕ್ಕೆ ಒಂದು ಕಳಂಕವನ್ನ ತಂದು ಬಿಟ್ಟಿದ್ದಾರೆ. ಆದ್ರೆ ಇನ್ನು ಮುಂದೆ ಅವ್ರೆಲ್ರೂ ಬದಲಾಗ್ತೀನಿ ಅಂತ ಹೇಳಿ ನಮ್ ಮುಂದೆ ಬಂದಿದ್ದಾರೆ. ಯಾಕಪ್ಪ ಅಂದ್ರೆ ತಪ್ಪು ಮಾಡೋದು ಸಹಜ. ಯಾಕಪ್ಪ ನಾವು ಸಡನ್ಲಿ ಆಗಿ ನಾವು ಸಲಹಾ ಸಮಿತಿಯ ಒಂದು ಹಿರಿಯ ಕಲಾವಿದರಾಗಿ ನಮ್ಮ ಮಕ್ಳು ಏನಾರ ತಪ್ಪು ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಶಿಕ್ಷೆ ಕೊಡಬಾರ್ದು. ಯಾಕಪ್ಪ ಅಂದ್ರೆ ತಮ್ಮ ಶಿಕ್ಷೆ ತಾವು ಅರಿವು ಮಾಡ್ಕೊಂಡು ಪಶ್ಚಾತ್ತಾಪ ಪಟ್ಟು ಇನ್ಮೇಲೆ ನಾವು ಚೇಂಜ್ ಆಗ್ತೀವಿ, ನಮಗೆ ಬದುಕೋದಕ್ಕೆ ಒಂದು ಅವಕಾಶ ಕೊಡಿ, ಇನ್ ಮುಂದೆ ಹಾಡೋದು ಅಂದ್ರೆ ನಾವು ಕ್ಷಮಿಸಲೇಬೇಕು ಹಿರಿಯರಾದಂತವ್ರು. ಅದನ್ನ ತಗೊಂಡು ನಾವು ಸುಮ್ನೆ ಹೋಗಿ ಬ್ಯಾನ್ ಮಾಡೋದಾಗ್ಲಿ ದಯವಿಟ್ಟು ಅದನ್ನ ಮಾಡಬಾರ್ದು. ಯಾಕಂದ್ರೆ ಅವು ಕಲಾವಿದರಿಗೆ ಸಾಕಷ್ಟು ಹಿಂದೆ ಅವ್ರಿಗೆ ಸಂಸಾರ ಇರ್ತೈತಿ, ಅವಕ್ಕೂ ಮಕ್ಕಳ ಮರಿ ಇರ್ತಾವು ಅಂತೇಳಿ ಇವತ್ತು ಒಂದು ಬ್ಯಾನ್ ಅನ್ನೋ ಕಾರ್ಯಕ್ರಮ ನಾವೇನೋ ಜಾರಿಗೆ ತರಲಿಲ್ಲ ನಾವು. ಯಾಕಪ್ಪ ಅಂದ್ರೆ ಬದುಕೋರಿಗೆ ಒಂದು ಅವಕಾಶವನ್ನ ಕೊಡೋಣ, ಅವರು ಮತ್ತೆ ತಿದ್ಕೋತಾರಂತ ಹೇಳ್ತಾ, ಇನ್ನು ಮುಂದೆ ಯಾರು ದಯವಿಟ್ಟು ಅಶ್ಲೀಲವಾಗಿ ಹಾಡಬೇಡಿ, ಅಶ್ಲೀಲವಾಗಿ ಮಾತನಾಡಬೇಡಿ ಅಂತ ಹೇಳ್ತಾ ಎಲ್ಲ ನನ್ನ ಕಲಾವಿದರಿಗೆ ಹೇಳ್ಕೊತಾ ಇದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಪದ ಗಾಯಕ MD ಆನಂದ್ ಮಾಲಿಂಗ್ಪುರ್. ಸರ್, ಇವತ್ತು ಅಶ್ಲೀಲತೆ ವಿರುದ್ಧ ಹೋರಾಡಬೇಕು ಅಂತ ಒಂದು ಜಿಲ್ಲಾಧಿಕಾರಿ ಯಾಕೆ ಏನಾಗಿದೆ? ಅಶ್ಲೀಲತೆ ಮೊದಲಿನ 4-5 ವರ್ಷದಿಂದ ಕೇಳ್ಕೊಂಡು ಬರ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ. ಇವಾಗ ಯಾಕೆ ಈ ತರ ಮಾಡ್ತಾ ಇದ್ದಾರೆ, ಏನ್ ಸಮಸ್ಯೆ ಸರ್? ಇದು ಏನ್ ಹೇಳ್ಬೇಕಂದ್ರೆ, ಮೊದಲೆಲ್ಲ ಚೆನ್ನಾಗಿತ್ತು. ಅಂದ್ರೆ 3 ವರ್ಷದಿಂದ ಏನು ಈ ತರ ಯಾವ್ದು ಇರ್ಲಿಲ್ಲ ಸರ್. ಇದಕ್ಕಿದ್ದಾಗೆ ಎಲ್ಲ ಆರ್ಕೆಸ್ಟ್ರಾ ಚೆನ್ನಾಗಿ ನಡೀತಿತ್ತು, ಎಲ್ಲರದು ಕಾರ್ಯಕ್ರಮ ಕರೆಕ್ಟ್ ನಡೀತಿತ್ತು. ಯಾವಾಗ ಅಶ್ಲೀಲ ಬತ್ತು, ಹೊಲಸು ವರ್ಡ್ಗಳು ಯೂಸ್ ಯಾವಾಗ ಮಾಡತ್ರು, ಜನ ಅದಕ್ಕ ಅವ್ರು ಹಾಡಕತ್ರು, ಇವ್ರು ಕೇಳಕತ್ರು, ಇದು ಬಂತು ಸರ್. ಯಾಕಂದ್ರೆ ಅದರಿಂದ ಎಷ್ಟೋ ಕಲಾವಿದ್ರು ಮೂಲ್ಗೊಂಪ ಆದ್ರು ಸರ್. ಯಾಕಂದ್ರೆ ಅಶ್ಲೀಲ ಹಾಡೋರಿಗೆ ಕರೆಕ್ಟ್ ಶುರು ಮಾಡಿದ್ರು. ಇದರಿಂದ ಜೂನಿಯರ್ಗಳು, ಗಾಯಕರು, ಹಾಸ್ಯಕರು ಯಾರು ಬೇಡ, ನಮ್ಗೆ ಅಶ್ಲೀಲ ಹಾಡೋರು ಬೇಕು. ಯಾಕಂದ್ರೆ ಅವ್ರನ್ನ ಹೊರದುಂಬಿಸಿದ್ರು, ಎದ್ದು ಬಿಟ್ಟು. ಅಂದ್ರ ಇನ್ನಿಂದ ಹಿರಿಯ ಕಲಾವಿದ್ರು ಪಾಪ ಸರ್, ಅವ್ರು ಎಷ್ಟು ಕಷ್ಟಪಟ್ರು ಅದು ಯಾರಿಗೂ ಅರಿವಿಲ್ಲ ಸರ್. ದಯವಿಟ್ಟು ನಾವು ಅಶ್ಲೀಲ ಹೊಡೆದೋಡಿಸೋದ್ರಿಂದ ನಮ್ಮ ಸಂಸ್ಕಾರ ಉಳಿತು ಸರ್. ನಾವು ಜನಕ್ಕೇನು, ಈಗ ನೋಡಿ ರಾಜ್ಕುಮಾರ್ ಅವರು ತಮ್ಮದೇ ಆದ ಒಂದು ನಿಟ್ಟಿನಲ್ಲಿದ್ರು. ಯಾವತ್ತು ನಾನ್ ತಪ್ಪು ಮಾಡಿದ್ರೆ ಅಭಿಮಾನ ತಪ್ಪು ಮಾಡ್ತಾರೆ ತಿಳ್ಕೊಂಡು ತಮ್ಮದೇ ಒಂದು ಚೌಕಟ್ಟಿನಲ್ಲಿದ್ರು. ವಿಷ್ಣುವರ್ಧನ್ ಅವರು ನಾನ್ ತಪ್ಪು ಮಾಡಿದ್ರೆ ಅವ್ರಿಗೆ ಮಕ್ಕಳಿಲ್ಲ ಕೊರತೆ ಇತ್ತು, ಆದ್ರೆ ಇನ್ನೊಂದು ಮದುವೆ ಆಗ್ಬಹುದಾಗಿತ್ತು, ಯಾಕೆ ಆಗ್ಲಿಲ್ಲ? ನನ್ ನೋಡಿ ಇನ್ನೊಬ್ಬ ಅಭಿಮಾನಿ ಕೂಡ ನನ್ನ ತರ ತಪ್ಪು ಮಾಡ್ಬೋದೇನೋ, ಗೊತ್ತಿಲ್ಲಪ್ಪ. ನಾನು ಯಾವತ್ತು ಹೆಣ್ಮಕ್ಳು ಬೆಲೆ ಕೊಡ್ಬೇಕು, ನಾನು ಹಿಂಗೆ ಇರ್ಬೇಕು ಅಂತ ಕೊನೆಗೂ ನಮ್ಮ ಸಾಹಸ ವಿಷ್ಣುವರ್ಧನ್ ಅದೇ ತರ ಹೋದ್ರು. ಅದ್ರ ಅರ್ಥ ಏನು? ಹಿರಿಯರು ಯಾವತ್ತೂ ತಪ್ಪು ಮಾಡಕ್ ಹೋಗಿಲ್ಲ. ನಾನ್ ತಪ್ಪು ಮಾಡಿದ್ರೆ ಅಭಿಮಾನ ತಪ್ಪು ಮಾಡ್ತಾರೆ ಅನ್ನೋ ಭಾವನೆ ಅವ್ರಿಗಿತ್ತು. ಅದೇ ಸರ್, ಈಗ ನಾವು ಕಲಾವಿದರಾಗಿ ನಾವು ಕೆಟ್ಟದನ್ನ ಹೇಳಿದ್ರೆ ಜನ ಅದನ್ನೇ ಮ್ಯಾನೇಜ್ ಮಾಡ್ತಾರೆ. ಇವತ್ತು ರಜನಿಕಾಂತ್ ಅವ್ರು ಏನ್ ಸ್ಟೈಲ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ. ಯಾಕೆ ಹೇಳಿ? ಅವರೆಲ್ಲ ಒಳ್ಳೇದನ್ನೇ ಸಾರಿದ್ದಾರೆ. ಯಾವತ್ತು ನಟರು, ಒಳ್ಳೆ ಗಾಯಕರು ಯಾವತ್ತು ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನ ಗಾಯಕರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಬ್ರು ಬೆಳೆಯೋದಕ್ಕೋಸ್ಕರ, ತಮ್ಮ ಸಂಪಾದನೆಗೋಸ್ಕರ ತಾವು ಅಶ್ಲೀಲ ಹಾಡಿ, ಅಶ್ಲೀಲ ಮಾತಾಡಿ ಜನರಿಗೆ ಹುರಿದುಂಬಿಸ್ತಾ ಇದಾರೆ. ಆ ಜನರು ಅವ್ರನ್ನ ಕರೆಸ್ತಾ ಇದಾರೆ. ಅದಕ್ಕೆ ಕಾರಣ ಅವ್ರ ಮಾತುಗಳು, ಅವ್ರ ಹಾಡುಗಳು. ದಯವಿಟ್ಟು ಹಾಗೆ ಮಾಡಿ. ಪ್ರಾರಂಭದ ದಿನದಲ್ಲಿ ಇದನ್ನ ಹತ್ತಿಕ್ಕಬೇಕಾಗಿತ್ತು, ಅದನ್ನ ಪುರ ಹೆಮ್ಮರವಾಗಿ ಬೆಳೆಯಕ್ ಬಿಟ್ಟಿದೆ.
ಯಾವಾಗ ಹೋರಾಡ್ತಾ ಇದ್ದೀರಿ ಇದಕ್ಕೆ ಏನ್ ಪ್ರಯೋಜನ ಬರ್ತದೆ? ಇದಕ್ಕೆ ಉತ್ತರ ನಾ ಕೊಡ್ತೀನಿ. ಹಾ. ಇದನ್ನ ಇವತ್ತನ ಮಾಡತ್ತಿಲ್ರಿ. ಇದು ಕಡಿಮೆ ಅಂದ್ರು ಒಂದ್ 15 ವರ್ಷದಿಂದ ನಾವು ಮಾಡಾಕತ್ತೀವಿ. ಯಾರು ನಮಗ ಅಷ್ಟು ಸಾಥ್ ಕೊಡ್ಲಿಲ್ಲ. ನಾ ಬಿಜಾಪುರದಾಗ ಗೋಳ್ಗುಮ್ಮಟ್ ಎದುರಿಗೆ ಒಂದ್ ಏನದ ಯಾವ್ದು ಗಲ್ಲಿ ಐತಿ ನೋಡ್ರಿ, ವಡ್ರ ಗಲ್ಲಿನೂ ಯಾವ್ದದ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಇದನ್ನ ಮಾತನ್ನ ನಾನು ಹೇಳಿದ್ನ ಅವಾಗ. ನೀವು ಕಲಾವಿದರ ವೇದಿಕೆ ಮೇಲೆ ಬಂದಾಗ ಹೆಣ್ಮಕ್ಳು ಕೂತ್ ಕೇಳ್ತೀರಿ, ಹೆಣ್ಮಕ್ಳು ಕೂತ್ ಕೇಳ್ತೀರಿ, ಆರ್ಗನೈಸರ್ ಅಂತವ್ರನ್ನ ಕರೆಸ್ತೀರಿ. ನಾವ ಇವ್ರನ್ನ ಕರ್ಸ್ಬೇಡ್ರಿ ಅಂತ ಹೇಳಕ್ ನಮ್ಗೆ ಅಧಿಕಾರ ಐತೇನ್ರಿ? ಇಲ್ಲ. ಆಗ್ಯಾರ ಮೊದಲ ಆಗಿ ಬರುದಿಲ್ಲ. ಕಲಾವಿದ್ರ ಎಲ್ಲಿ ಆಗಿ ಬರ್ಬೇಕು? ಅದು ಇಲ್ಲಿ ತನಕ ಬಂತು. ನಾವ್ ಎಷ್ಟು ಸಾಧ್ಯ ಎಲ್ಲೇ ವೇದಿಕೆ ಮೇಲೆ ಹೋಗ್ಲಿ ಅತಿ ಆಗಾಗತ್ತದ ಇದನ್ನ ಕಡಿಮೆ ಮಾಡ್ರಿ ಅಂತ ಧ್ವನಿ ಎತ್ಕೊತಾನ ಬಂದಿನ್ರಿ. ನಾನು ಎಲ್ಲೇ ಸಂದರ್ಶನಗಳ ಇರ್ಲಿ ಏನೇ ಇದ್ರು ಇವತ್ತ 10-15 ವರ್ಷದಿಂದ ಈಗ ಬಂದು ಇಲ್ಲಿಗೆ ನಿಂತಿರೋದು. ನಾವು ರೆಕಾರ್ಡಿಂಗ್ ಮಾಡೋ ಸ್ಟುಡಿಯೋದವ್ರನ್ನ ಹಿಡ್ಕೊಂಡಾನ ಹೇಳ್ತೀನಿ. ಅವ್ರದ್ದು ಸುದಾಗ ನಾವು ಮೀಟಿಂಗ್ ಕರೆದ್ವು. 13 ವರ್ಷದಿಂದ ಸ್ಟುಡಿಯೋ ಮಾಲಕರನ್ನ ಕರೆಸಿ, ನೀವು ಅಂತ ಒಲಗರಗಳನ್ನ ರೆಕಾರ್ಡಿಂಗ್ ಮಾಡಿದ್ರೆ ನಾಳೆ ನಿಮ್ಗೂ ತೊಂದ್ರೆ ಬರ್ತೈತಿ, ನೆನಪಿಟ್ಟುಕೊಳತ್ತೆ ಅವ್ರಿಗೂ ವಾರ್ನಿಂಗ್ ಮಾಡಿ. ಇದೇನು ಇವತ್ತನ ಮಾಡಿದ್ದಲ್ಲ, ಈಗ ಒಂದ್ ಹಂತಕ್ಕೆ ಬರ್ತದ. ಈಗ ಬಾಳ ನಾವ್ ಅದನ್ನ ನೀವು ಸಾಚಾನ ನಾವ್ ಹಾಕ್ತಿವ್ ಅಂದ್ರೂ ಆಗುದಿಲ್ಲ. ಶೃಂಗಾರ ಅನ್ನೋದು 9 ರಸದೊಳಗ ಒಂದ್ ರಸ ಅದ ರೀ. ಈಗ ಸಂಪತ್ತಿಗೆ ಸವಾಲ್ ಪಿಕ್ಚರ್ ಒಳಗ ಬಾಲಕೃಷ್ಣ ಒಂದ್ ಡೈಲಾಗ್ ಹೇಳ್ತಾನ, ರಸಿಕತೆ ಇಲ್ಲದ ಬಾಳ ಅದೇನು ಬಾಳ ಏನೋ ಹರಕ್ ಛತ್ರಿ ಇದ್ದಂಗ ಅಂತ ಹೇಳ್ತಾರ. ರಸ ಐತಲ್ಲ, ಅದನ್ನ ಹೆಂಗ್ ವ್ಯಕ್ತಪಡಿಸ್ಬೇಕು ಹಂಗ ವ್ಯಕ್ತಪಡಿಸ್ಬೇಕು. ನೀವು ನೋಡೋ ದೃಷ್ಟಿನೂ ಚಲೋ ಬೇಕಲ್ಲ, ಕೇಳೋ ಕಿವಿನೂ ಚಲೋ ಇರ್ಬೇಕು, ಮಾತಾಡೋ ನಾಲಿಗೂ ಚಲೋ ಇರ್ಬೇಕು. ನಾಲಿಗೆ ಇದ್ರನ ಚಂದ ಇರ್ತೈತಿ. ಇದು ಕೆರ ಆತಂದ್ರ ಏನಾಕೈತಿ? ಅದಕ್ಕ ಎಲ್ಲಾರ್ದು ತಪ್ಪೈತಿ. ಅದ್ರೊಳಗ ಧ್ವನಿ ಎತ್ತು ಈಗ ಎತ್ತಿಲ್ರಿ, ಎತ್ಕೊಂತನ ಇದೀವಿ. ಆಮೇಲೆ ಎದಕ್ಕಂದ್ರೆ ಯಾವ್ದಕ್ಕೂ ಒಂದು ಕಾಲ ಸಂದರ್ಭ ಆ ಗಳಿಗೆ ಅನ್ನೋದು ಕೂಡಿ ಬರುತ್ತನ ಅದ್ ಯಾವ್ದು ಆಗಕ್ ಸಾಧ್ಯ ಇಲ್ಲ. ಈಗ ಒಳ್ಳೆ ಗಳಿಗೆ ಬಂದತಿ. ಇವತ್ತೇನೋ ಸಂಕಷ್ಟ ಏನ್ ಒಳಾಗ್ತಾರ. ಈ ಒಂದು ಒಳ್ಳೆ ದಿವಸದೊಳಗ ನಾವು ಅವತ್ ಮದುವೆ ಕೊಟ್ಟಿದೀವಿ. ಇನ್ನು ಎಷ್ಟು ಸುಧಾರಣೆ ಆಕೈತಿ ಸಮಾಜ ಮೊದಲು ನೋಡ್ಬೇಕು. ನಾವಂತೂ ನಾವು ಹಾನಿ ಮಾಡ್ಕೊಂಡಿವಿ, ನಾವು ಇದನ್ನು ಮಾಡ್ಕೊಂಡ್ ಪ್ರಮಾಣನು ಮಾಡೀವಿ. ನಾವ್ ಹಿಂದಾದ್ರು ಅಂತದ್ ಯಾವ್ದು ಮಾಡ್ಲಿಲ್ಲ. ನಾವು ಮಾಡಿದ್ರು ಡಬಲ್ ಮೀನಿಂಗ್ ಮಾಡಿವನ ಅಂತ ಹೇಳ್ತು. ಈಗ ಹೋಳಿವಿನ ಪದ ಮಾಡ್ರಿ ಹಿರಿಯಾರ. ಗಣಸರ್ ಇದ್ದಾಗ ಹಾಡುವಂತ ಪದಾನ ಬೇರೆ ಅದಾವ್ರಿ, ವೇದಿಕೆ ಮೇಲೆ ಹಾಡುವಂತ ಪದಾನ ಬೇರೆ ಅದಾವ್. ನೀವು 12 ತಿಂಗಳು ಹೋಳಿವಿನ ಪದಾನ ಹಾಡ್ತಾನಂತಂದ್ರೆ ಹೆಂಗ? ಅದನ್ನ ಕೇಳಿ ನೀವು ಕುಣಿತಂದ್ರೆ ಹೆಂಗ? ಹಿರಿಯಾರ ಎಲ್ಲದಕ್ಕೊಂದು ಕಟ್ಟುಪಾಡು ಮಾಡಿಟ್ಟಾರಲ್ರಿ. ಪಂಚಮಿ ಬಂದ್ರ ಪಂಚಮಿಯಾಗ ಏನ್ ಮಾಡ್ಬೇಕು, ದೀಪಾವಳಿಗೆ ಏನ್ ಮಾಡ್ಬೇಕು, ಎಲ್ಲಾದ್ರೂ ಒಂದ ಹಿರಿಯಾರ ಏನಾಗೈತಂದ್ರ ಈಗಿನ ಕಾಲದಾಗ್ರಿ ಹಿರಿಯಾರನ್ನ ಮರ್ತದಿವು. ಈಗ ನೀವು ಎಲ್ಲೇ ಜಾತ್ರಾಕ್ ಹೋಗಿ ಜಾತ್ರಿ ಕಮಿಟಿಯಾಗ ಹೋಗ್ರಿ, ಎಲ್ಲೇ ಹೋಗ್ರಿ ನೀವು ಹಿರಿಯಾರನ ಮೂಲ್ಯಾಕ್ ಕುಳ್ಸ್ಯಾರ. ಅವ್ರ ಎದಕ್ ಬರುದಪ್ಪ ಅಂದ್ರ ರೇಬನ್ ಕಟ್ ಮಾಡುದು, ದೀಪ ಬೆಳಗುದು, ಉದ್ಘಾಟನೆ ಮಾಡುದು, ಅವ್ರ ಮನಿಗೆ ಹೋಗಿ ಬಿಡುದು. ಅದ್ರ ನಂತರ ಏನ್ ಬಂದಿರ್ತಾರ ಹುಡುಗರ, ಇವ್ರದ ಅಧಿಕಾರ ಐತಿ. ನೀವ್ ಎಲ್ಲಿ ಹೋಗ್ತೀರಿ ನೋಡ್ರಿ. ಬೇಕಾರೆ ನಾ ಹೇಳಾಕತ್ತಿದ್ದು ತಪ್ಪಿದ್ರೆ ಹೇಳಿ. ಮಕ್ಕಳ ಕೈಯಾಗ ಅಧಿಕಾರ ಬತ್ತಪ್ಪ ಅಂದ್ರ ಅಪ್ಪನಿಕಿಂತ ಮಗ ದೊಡ್ಡವ ಅಂದ್ರ ಆ ಮನಿ ಚಂದ ಇರ್ತೈತಿ. ನೀವು ಹೇಳ್ರಿ ನೋಡ್ರಿ, ಹಾಗಾಗೈತಿ ಪರಿಸ್ಥಿತಿ. ಅಪ್ಪನಿಕಿಂತ ಮಕ್ಕಳು ದೊಡ್ಡವ್ರ ಹಾಕೊಂಡ್ ಕೂತಾರ. ಈಗ ಜನಗ ತಿರುಗಿ ಬೀಳ್ರಿ. ನೀವು ಜನ ಸುಧಾರಿಸ್ರಿ ಮೊದಲ ಅಂತದ್ ಕೇಳುದು ಬಿಡ್ರಿ. ಯಾವ ಮಗ ಆಡ್ತಾವ ನೋಡುನು. ಈಗ ನಮ್ಮನ್ನ ಕರ್ಸೋದನ್ನ ಬಿಟ್ರ ನಾವ್ ಬರ್ತೀವ್ರಿ. ನಿಮ್ ಜಾತ್ರಾ ಕಮಿಟಿಗೆ ನಮ್ಮ ನಾನ ಬೇಕಂತೇಳಿ ನೀವು ಕರೆಸ್ತೀರಿ ಅಂದ್ಮೇಲೆ ನನ್ನಲ್ಲಿ ಏನೈತಿ ಅನ್ನೋದು ನೋಡಿ ನೀವು ಕರ್ಸ್ಬೇಕಲ್ಲ. ಸರ್, ಮೊದಲಿನ ಕಾಲದಲ್ಲೂ ನಾಟಕ ಸಿನಿಮಾ ಅನ್ನೋದು ಅದಕ್ಕೆ ಜನಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಂತೆ ನಾಟಕಗಳು ಶುರು. ಮೊದಲ ಶೃಂಗಾರ ಇದ್ದಿರ್ಕಿಲ್ಲ ಅಂದ್ರೆ ಅವಾಗೆಲ್ಲ ಜನಕ್ಕೆ ಮೊದಲು ಶೃಂಗಾರ ಐತಿ, ಸಿನಿಮಾಗಳದಾಗೆಲ್ಲ ಇತಿಹಾಸ ನಾಟಕ ಆಡ್ತೀವಿ. ಯಾಕೆ ಹೇಳಿ ಮೆಸೇಜ್ ಆಗಲ್ಲ. ಅವ್ರು ಎಂದೂ ಕೆಟ್ಟ ಹೋಗ್ಲಿಲ್ಲ. ಸಿನಿಮಾದಲ್ಲಿ ಒಳ್ಳೇದು ತೋರಿಸೋದು. ಇದು ಯಾವಾಗ ಜನಕ್ಕೆ ಏನ್ ಕೊಟ್ರು ಜನ ಅದನ್ನು ತಗೊಂಡ್ರು, ಅದನ್ನ ಹೊಡೆದು ಸಾಕ್ಷಿ. ಮತ್ತೊಂದ್ ಹೇಳ್ತಂದ್ರಿ, ಜನ ಕೆಟ್ಟದನ್ನ ಜಲ್ದಿ ತಗೋತಾರ. ನಾವೇನ್ ಕೊಡ್ತೇವೆ ತಗೋತಾರ. ಹೌದಾ? ಆದ್ರ ಈ ಒಂದು ಹೋರಾಟದಿಂದ ಅಶ್ಲೀಲತೆ ಅನ್ನೋದು ಮುಕ್ತಾಯ ಆಗುತ್ತೆ ಸರ್. ಒಂದ್ ಹೇಳ್ತೀನಿ ಕೇಳ್ರಿ, ನೀವೇನ ಹೇಳ್ರಿ ಅಟ್ಟ ಸರಳಾಗಿ ಅದ್ ಮುಕ್ತಾಯ ಆಕೈತೆ ಅನ್ನಕ್ ಆಗುದಿಲ್ಲ. ಪರಿಣಾಮ ಬೀರ್ತೈತಿ. ಸರ್, ತಿಳ್ಕೊಂಡ್ರ ಅಷ್ಟ ತಿಳ್ಕೊಳ್ದ ಏನ್ ಮಾಡಕ್ ನೋಡ್ರಿ. ಈಗ ಇಲ್ಲ 100% ಈಗ ಒಂದ್ ಹೆಸರು ಕೇಳ್ರಿ, ಮೊದಲ ಮ್ಯಾಲೆ ಎತ್ತು ಆಮೇಲೆ ತೆಳಗು ಹೊತ್ತು. ಅಲ್ಲಿ ಅವ್ರು ಸಿನಿಮಾದಾಗ ಸೈಕಲ್ ಮೋಟರ್ ತೋರಿಸ್ರ. ಇಲ್ಲಿ ನಾವು ಜಾನಪದ ಹಾಡೋರು ಏನ್ ತೋರ್ಸೋನು ಸರ್? ಈಗ ನಮ್ಮ ಕಡೆ ಹೌದಲ್ರಿ ಸರ್, ಇನ್ನೊಂದು ಪ್ರಾಬ್ಲಮ್ ನಮ್ ಕಡೆ ಜಾನಪದ ಅಶ್ಲೀಲ ಪ್ರಾಬ್ಲಮ್ ಇದೆ. ಬೆಂಗಳೂರು ಕಡೆ ಏನಾಗಿದೆ ಗೊತ್ತಂದ್ರೆ, ಯಾಕಂದ್ರೆ ನಾ ಹೇಳಿದೀನಿ ಸಿನಿಮಾ ಅಶ್ಲೀಲ ಡ್ಯಾನ್ಸ್ ಮಾಡ್ತದೆ ಸರ್. ಹೀಗಾಗಿ ಆರ್ಕೆಸ್ಟ್ರಾ ಮುಳುಗು. ಇನ್ನೊಂದು ವಿಶೇಷವಾಗಿ ಹೇಳ್ತೇನ್ರಿ, ಆರ್ಕೆಸ್ಟ್ರಾ ಬ್ಯಾನ್ ಆಗಿಲ್ವ? ನಾ ಕಾರ್ಯಕ್ರಮ ಏನ್ ಮಾಡಾಕತ್ತೀನಲ್ರಿ, 30 ವರ್ಷ ಆತ್ರ ನಾ ಕಾರ್ಯಕ್ರಮ ಮಾಡಾಕತ್ತಿ. ಇನ್ನ ಆದ್ರೂನು ನನ್ನ ಕಾರ್ಯಕ್ರಮದಾಗ ಯಾರ ಹೆಣ್ಮಕ್ಳನ್ನ ಡ್ಯಾನ್ಸರ್ ಕರ್ಸಿನಂದ್ರ ಅವ್ರಿಗೆ ಮೊದಲೇದ್ ಒಂದ ಮಾತು ಹೇಳ್ತೇನ್ರಿ. ನಾ ದೇವ್ರ ಸಾಕ್ಷಿಯಾಗಿ ಹೇಳಾಕತ್ತೇನ್ರಿ. ಅವ್ರ ಗುರುತಿರ್ತೈತಿ ಹಳಿ ಡಾನ್ಸರ್ಗಳಿಗೆ ಎಲ್ಲಾರ್ಗು. ನೀವು ಎಲ್ಲಿ ಏನ್ ಮಾಡ್ತೀರಿ ಗೊತ್ತಿಲ್ಲವ, ನನ್ನ ಕಾರ್ಯಕ್ರಮದಾಗ ಬಂದಿರಿ,
ಮೈತುಂಬರಿ ಬರ್ಬೇಕು, ಅದು ಡ್ಯಾನ್ಸ್ ಅಷ್ಟೇ ಇರ್ಬೇಕು. ಎಲ್ಲಾರ ಕೈ ಮಾಡಿನಿ ಸನ್ನಿ ಮಾಡಿನಿ ಅವ್ರಿಗೆ ಪ್ರಚೋದನೆ ಕೊಡುವಂತದ್ ಮಾಡ್ರಿ ಅಂದ್ರೆ ದಯವಿಟ್ಟು ಅಂತ ಅದು ಮಾಡ್ಬೇಡ್ರಿ ಅಂತೇಳಿ ನಾವು ಹೇಳ್ಕೊಂತನ ಬಂದೀವಿ. ಎಷ್ಟು ಸಾಧ್ಯ ನಾವು ತಿದ್ಕೊಂತ ಬಂದೀವಿ. ಈಗ ನಮ್ ತಮ್ಮ ಹೇಳಿದಂಗ ಈಗ 4-5 ವರ್ಷದೊಳಗೆ ಇಟ್ಟು ಹದಗೆಟ್ಟಿವಿ. ಹೌದೌದು, ಮೊದಲು ಇರ್ಲಿಲ್ಲ ಸರ್. ನೀವು ಮಾಡ್ಕೊಂಡು ಕೇಳ್ತೀವಿ. ಎಲ್ಲಾರು ಅದಿವ್ರಲ್ಲ ಶೀಲ ಅದ, ಎಲ್ಲಾರು ಕೂಡ ನಾವು ಕಾರ್ಯಕ್ರಮ ಮಾಡ್ತಿದ್ವಿ. ರವಿ ನಾವೆಲ್ಲರೂ ಕೂಡಿ ಈಗ ಎಲ್ಲಿಗೆ ಬಂತ್ರಿ, ಎಲ್ಲಿಗೆ ಬಂತು? ಹಲವಾರು ವರ್ಷಗಳಿಂದ ನೀವು ನಾಟಕ ಮಾಡ್ಕೊಂಡು ಬಂದಿರಿ, ಒಂದ್ ಜನಪದ ಫೀಲ್ಡ್ ಆಗದಿರಿ. ವೀಕ್ಷಕರ ಮನಸ್ಸು ಏನ್ ಸರ್? ನೋಡ್ರಿ, ಚಂಚಲ ಇರ್ತೈತ್ರಿ ಮನಸ್ಸ, ಯಾರ್ದಾದ್ರೂ ಚಂಚಲ ಮನಸ್ಸ. ಈಗ ಏನೇನ್ರಿ ಅಂತದಕ್ಕೆ ಜಲ್ದಿ ನೋಡ್ತಾರ. ಈಗ ನೀವು ಮಾರ್ಕದ ಸಿನಿಮಾಕ್ ಹೋಗಿ ಮಂದಿನ ನೋಡ್ರಿ, ಅದ ಕೌಟುಂಬಿಕ ಸಿನಿಮಾ ಮಂದಿನ ಹೋಗಿ ನೋಡ್ರಿ. ಸಿನಿಮಾದಾಗ ಏಕೆ ಜಾಸ್ತಿ ಇರ್ತದೆ. ಮನಸ್ಥಿತಿ ಯಾರ್ದು ಸ್ಥಿರವಾಗಿ ಇರಾಕ್ ಸಾಧ್ಯ ಇಲ್ರಿ. ಮನುಷ್ಯ ಅಂದ್ಮೇಲೆ ಈ ಕಡೆ ಆ ಕಡೆ ಇರುದನ. ಸರ್ ಹಾಗಾದ್ರೆ ಸಡನ್ಲಿ ಪೂರ್ಣ ಪ್ರಮಾಣದ ಅಶ್ಲೀಲತೆ ಬಂದಾಗ ಸಾಧ್ಯ ಇಲ್ಲ. ಹೆಂಗ ಆಕೈತಿ ಹೇಳ್ರಲ್ಲ ನೋಡು. ನೀವು ಹಿರಿಯಾರ ಮಾಡಿದ್ 9 ರಸ ಅದಾವ, 9 ರಸ ಅದಾವ. ಅದ್ರಾಗ ತೆಗಿತೀರೇನ? ಶೃಂಗಾರ ರಸ ತೆಗಿತೀರೇನ? ಹೆಣ್ಮಕ್ಳಿಗೆ ಬಾಯಿ ಬಂದಂಗ ಮಾತಾಡಿದ್ರಿ ಜನ, ನೀವ ನೋಡಾಕತ್ತೀರಲ್ಲ. ನಾವ ಹೆಣ್ಣಂದ್ರ ದೇವ್ರತ್ತೆ ತಕೊಂಡ್ ಬಂದಿವ್ರಿ. ನಾವು ಆಡ ಬರ್ದಿವಿ. ಹೆಂಗ ಹೆಣ್ಣಿಗೆ ದೇವತೆಗೆ ಹೋಲಿಸಿ ಆಡ ಬರ್ತೀವಿ. ಹೂವು ಹಣ್ಣು ತಂದು ಗೆಳತಿ ಪೂಜೆ ಮಾಡಲೇನ, ಈ ಮನದ ಗುಡಿಯಲ್ಲಿಟ್ಟು ನಿನ್ನ ಧ್ಯಾನ ಮಾಡಲೇನ, ಕರ್ಪೂರ ಕಾಯಿ ಬೆಳಗಿನಿ ನೈವೇದ್ಯ ಹಿಡಿಯಲೇನ ಅಂತ ಹೇಳಿದ್ವಿ ನಾವು ಹೆಣ್ಣಿಗೆ. ಈಗಿನವ್ರು ಏನ್ ಮಾಡಾಕತ್ತೀರಿ ಹೇಳ್ರಿ? ಯಾಕಂದ್ರ ಹೆಣ್ಣಿಗೆ ಗೌರವ ಕೊಡದವ ಅವ್ ಯಾರಿಗೂ ಗೌರವ ಕೊಡುದಿಲ್ಲ. ಹೆಣ್ಣ ಶ್ರೇಷ್ಠ, ಎಲ್ಲಾದ್ರೊಳಗೂ ಹೆಣ್ಣು ಶ್ರೇಷ್ಠ. ಅದಕ್ಕ ಎಲ್ಲಾ ಭೂಮಿ ಹಿಡ್ಕೊಂಡ, ಭೂಮಿ ತುಕೊರಿ, ನೀವು ನದಿಗಳು ತಗೊಳ್ರಿ, ಎಲ್ಲದಕ್ಕೂ ಹೆಣ್ಣಿಗೆ ಯಾಕೆ ಹೋಲ್ಸ್ಯಾರ? ಹೆಣ್ಣಿಗೆ ಯಾಕೆ ಹೋಲ್ಸ್ಯಾರ ಹೇಳ್ರಿ? ನಾವು ಗಂಡಸರು ಬಾಳ ದೊಡ್ಡವ್ರ ಹತ್ತೀವ, ಆದ್ರ ಶ್ರೇಷ್ಠ ಅಂದ್ರ ಹೆಣ್ಣು ಯಾವಾಗ್ಲು. ಅದಕ್ಕೆ ತಾಯಿನೂ ಅದಾಳು, ತಂಗಿನೂ ಅದಾಳು, ಅವು ಅದಾಳು. ಯಾಕಂದ್ರ ಗಂಡಸ ಇನ್ನೊಂದ್ ಮನಿ ಹೋಗಿ ಬೆಳಗುದಿಲ್ಲ, ಹೆಣ್ಣು ಹೋಗಿ ಇನ್ನೊಂದ್ ಮನಿ ಅಲ್ಲ, ಆ ಮನಿ ಬೆಳಗುದಲ್ಲ, ಪೂರ ವಂಶನ ಇದನ್ ಮಾಡ್ತಾಳೆ. ಮತ್ ನೀವು ತಾಯಿ ಅನ್ನೋದು ಗೊತ್ತಿಲ್ಲ, ನಿಮ್ಗೆ ತಂಗಿ ಅನ್ನೋದು ಗೊತ್ತಿಲ್ಲ, ಎತ್ತ ಸಿಕ್ಕಾತ ಬಾಯಿಗೆ ಬಂದಂಗ ಮಾತಾಡಿದ್ರೆ ಹೆಂಗ ಆಗ್ತದ? ಜನಸಾಮಾನ್ಯರ ಹೋಗ್ರಿ, ಸ್ವಲ್ಪ ಮಾಡಿ ಹೇಳ್ರಿ ಅವ್ರಿಗೆ. ಈಗ ಅವರ ಕಲಾವಿದ್ರು ಮಾಡಾಕ್ತಿದ್ ಅವ್ರ ತೆಲಿಗಿಲಿ ಕಟ್ಟೈತೋ ಏನ್ ಅವ್ರ ಮಾಡಿದ್ದು ಬರೋಬರಿ ಐತೆ ಮಂದಿನ ಕೇಳ್ರಿ ನೀವು, ಅವಾಗ ನಿಮಗ್ ಕರೆಕ್ಟ್ ಉತ್ತರ ಬರ್ತೈತಿ. ಹೌದಲ್ರಿ? ನಿಮ್ಮ ಅನಿಸಿಕೆ ಹೇಳಿ. ಹಾ, ಹೌದಲ್ ಶಿಲಾ? ಮತ್ತೆ ನಿಮ್ಮ ಹೆಸರು? ಶಬ್ಬಿಡಂಗೆ ಅಂತ ಹೇಳಿ. ಧನ್ಯವಾದ.